ಬೆಂಗಳೂರಿನಲ್ಲಿ ಸುರಿಯುತ್ತಿರುವಂತಹ ಭಾರಿ ಮಳೆಗೆ ಈಗಾಗಲೇ ಬಿಎಂಟಿಸಿಯ ಬಸ್ ಒಂದು ಭಾಗಶಃ ಮುಳುಗಡೆ ಆಗಿರತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ನಾವೀಗ ಬೆಂಗಳೂರಿನ ಕೀನೋ ಟಾಕೀಸ್ ಅಂದ್ರೆ ಬೆಂಗಳೂರಿನ ಮೆಜೆಸ್ಟಿಕ್ ಅನ್ನ ಸಂಪರ್ಕ ಮಾಡಿರುವಂತಹ ಶೇಷಾದ್ರಿಪುರಂನ ರಸ್ತೆಯಲ್ಲಿದ್ದೇವೆ. ನೀವು ಈಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ನನ್ನ ಮುಂಭಾಗದಲ್ಲಿ ಕೀನೋ ಟಾಕೀಸ್ನ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಅಂಡರ್ ಪಾಸ್ನಲ್ಲಿ ಜಲಾವೃತವಾಗಿರ್ತಕ್ಕಂಥದ್ದು. ಕಳೆದ 4-5 ವರ್ಷಗಳಿಂದಲೂ ಕೂಡ ಈ ಒಂದು ಜಂಕ್ಷನ್ ಏನಿದೆ, ಈ ಒಂದು ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಸಾಮಾನ್ಯವಾಗಿ ಮಳೆ ನೀರು ನಿಲ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಹಲವು ಬಾರಿ ಬಿಬಿಎಂಪಿ ಕ್ರಮಗಳನ್ನು ಕೈಗೊಂಡಿದ್ರು ಕೂಡ ಇದುವರೆಗೂ ಕೂಡ ಇಲ್ಲಿ ಲೊಕೇಟ್ ಆಗ್ತಕ್ಕಂತಹ ಮಳೆ ನೀರನ್ನ ಬೇರೆ ಕಡೆಗೆ ಸಾಗಿಸುವ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ. ಅಂದ್ರೆ ಇಲ್ಲಿ ಒಂದು ಸಂಬಂಧಪಟ್ಟಂತೆ ಕಾಮಗಾರಿಗಳನ್ನು ನಡೆಸದೇ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಈಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಬಿಎಂಟಿಸಿ ಬಸ್ ಮಧ್ಯದಲ್ಲೇ ಅಂದ್ರೆ ಅಂಡರ್ ಪಾಸ್ನ ಮಧ್ಯದಲ್ಲೇ ಮಳೆ ನೀರಿನಿಂದ ಜಲಾವೃತವಾಗಿ ಸಿಲುಕಿರ್ತಕ್ಕಂಥದ್ದು. ಒಳಭಾಗದಲ್ಲಿರ್ತಕ್ಕಂಥ ಪ್ಯಾಸೆಂಜರ್ಗಳನ್ನ ಸುರಕ್ಷಿತವಾಗಿ ಮತ್ತೊಂದು ಬದಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಇಲ್ಲಿರ್ತಕ್ಕಂಥ ಬಸ್ನ ಚಾಲಕರು ಹಾಗೂ ಕಂಡಕ್ಟರ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಭಾಗಶಃ ಬಸ್ ಜಲಾವೃತವಾಗಿದೆ. ಹಿಂದಕ್ಕೂ ಕೂಡ ತೆರಳಲಾಗದೆ, ಮುಂದಕ್ಕೂ ಕೂಡ ತೆರಳಲಾಗದೆ ನಿಂತಲ್ಲೇ ನಿಂತಿರ್ತಕ್ಕಂಥ ಬಿಎಂಟಿಸಿ ಬಸ್ ಕೀನೋ ಟಾಕೀಸ್ನ ಸಮೀಪದಲ್ಲೇ ಇರತಕ್ಕಂಥ ಅಂಡರ್ ಪಾಸ್ ನಲ್ಲಿ ಜಲಾವೃತವಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಭಾರಿ ಮಳೆ ಆದಂತಹ ಸಂದರ್ಭದಲ್ಲಿ ಈ ಒಂದು ಕೀನೋ ಟಾಕೀಸ್ನ ಮುಂಭಾಗದ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು ಅಂಡರ್ ಪಾಸ್ ಜಲಾವೃತವಾಗಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಯಾವುದೇ ರೀತಿಯ ಹಾನಿಯಾಗಿಲ್ಲ. ಪ್ಯಾಸೆಂಜರ್ಗಳೇನು ಬಿಎಂಟಿಸಿ ಬಸ್ನಲ್ಲಿದ್ರು ಅವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಮತ್ತೊಂದು ಬದಿಗೆ ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.